ಅಯ್ಯೋ ನಾನು ಯಾಕಾದ್ರೂ ಓದ್ನೋ ಏನೋ ನಮ್ಮಮ್ಮ ಬೇಡ 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 ಅಂತು ನಾನೇ ಕೇಳಲಿಲ್ಲ. ಹಂಗಂದ್ರು ಹೋಗ್ಬಿಟ್ಟೆ. ಅಯ್ಯೋ ಏನು ಮಾಡಲಿ. ಮತ್ತೆ ಪಾಪಿಸ್ ನನ್ನ ತಿನ್ನದ ಕೈಯಾಗೆ ಕಿತ್ಕೊಬಿಟ್ಲು. ಯಾಕೆ ನಮ್ಮ ರೇಖಾ ಹಿಂಗೆ ಸಪ್ಪಗೆ ಬಂದು ಕೂತ್ಕೊಂಡವಳಲ್ಲ? ರೇಖಾ ರೇಖಾ ಯಾಕಮ್ಮ? ಯಾಕಿಲ್ಲ ಕಣಮ್ಮ, ಸುಮ್ಮನೆ ಕೂತ್ಕೊಂಡೆ. ಇಲ್ಲ ಕಣಮ್ಮ, ನೀನು ಯಾಕನ ಸಪ್ಪಗೆ ಇದೆಯಾ? ಏನೋ ಆಗಿರೋದಕ್ಕೆ ಹಿಂಗೆ ಸಪ್ಪ ಕೂತ್ಕೊಂಡಿರೋದು. ಯಾಕೆ ನಿಮ್ಮ ಅತ್ತೆ ಏನೋ ಅಂದ್ಲಿ? ಅವಳು ಮೊದಲೇ ಅಂಕ್ಲಾಳು ಯಾಕನ ಒಂದು ಅಂದಿರ್ತಾಳೆ. ಸ್ವರ ಅಂಕ್ಲಲ್ಲ ಹೊಡಿ ಅವಳು ಯಾಕನ ಅಂದ್ಲಾ? ಇಲ್ಲ ಕಣಮ್ಮ, ಏನು ಅಂದಿಲ್ಲ. ನಿಮ್ಮ ಅಕ್ಕ ಸಪ್ಪಗೆ ಮಾಡ್ಕೊಂಡ್ರದ್ ನೋಡಿರೇ ಗೊತ್ತಾಗುತ್ತೆ ಕಣಮ್ಮ. ಅವಳೇನೋ ಅಂದೇ ಇದ್ದಾಳೆ ಅಂತ ಹೇಳಿ ಕವಿತಕ್ಕ ಬೇಜಾರಾಗಿದ್ದಾಳೆ ಪಾಪ. ಅದೇ ಬಂದ್ಬಿಟ್ಲು. ಅವಳಿಗೆ ಒಂಥರ ಅನ್ನಿಸ್ಬಿಡ್ತು ಹೋಗತ್ಲಾಗೆ. ಅದೇ ಬಂದ್ಲು. ರೇಖಾ ರೇಖಾ ಬೇಜಾರಾದ ರೇಖಾ? ಇಲ್ಲ ಅಕ್ಕ, ಬೇಜಾರೇನಾಗಿಲ್ಲ ಬಿಡಿ. ಅವಳು ಹಂಗೆ, ಅವಳು ನಮ್ಮ ಅತ್ತೆ ದರಿದ್ರದವಳು. ಹಿಂಗೆ ಏನಾನ ಒಂದು ಕಾತ್ಕೊಂಡಿರ್ತಾಳೆ. ನಮ್ಮ ತವ್ರ ಮನೆ ಕಡೆಗಳವ್ರು ಹಂಗೇನ ಯಾರಾನ ಬರಲಿ ಏನಾನ ಮಾಡಿರ್ತೀವ ಅವಾಗ್ಲೂ ಹಂಗೆ ಏನಾನ ಒಂದು ಜಗಳ ಮಾಡೋದಾಗ್ಲಿ ಏನಾನ ಒಂದು ತಕ್ಕೊಂಡಿರ್ತಾಳೆ. ನಮ್ಮ ಅತ್ತೆ ಅವಳು ಹಣೆ ಬರನೇ ಅಷ್ಟು. ಯಾವ್ದ್ರಾಗಾದ್ರೂ ಒಂದು ಸಣ್ಣದು ನೆಪ ಇಟ್ಕೊಂಡು ಜಗಳ ಮಾಡಿ ಏನಾನ ಒಂದು ಮಾಡ್ತಾಳೆ. ಏನಾನ ಒಂದು ಒಳ್ಳೆ ಕೆಲಸದಲ್ಲಾಗಲಿ ಯಾರಾನ ಬಂದಾಗಲಿ ಬರೀ ಅವಳು ನಿಂತದೇನೆ ನಮ್ಮ ಅತ್ತೆದು. ಯಾಕಮ್ಮ, ಯಾಕೆ ಇವಳು ಹಿಂಗೆ ಬಂದು ಸಪ್ಪು ಹಿಂಗೆ ಕೂತ್ಕೊಂಡವಳೆ? ನಾನು ಯಾಕತ್ತು ಹಿಂಗೆ ಬಂದು ಕೂತ್ಕೊಂಡ್ಲು ನಮ್ಮ ರೇಖಾ ಅಂತ ಹೇಳಿ ನನಗೆ ಬೇಜಾರಾದಂಗೆ ಆಯ್ತು. ಯಾಕಮ್ಮ ಹಿಂಗೆ ಕೂತ್ಕೊಂಡಿದ್ದೆ ಅಂದರೆ ಸುಮ್ಮನೆ ಅಂದ್ಲು. ನಮ್ಮ ಅತ್ತೆ ಐತಲ್ಲ, ಒಬ್ಬಟ್ಟು ಟೈ ಕೊಟ್ಟಿದ್ವಿ, ಇನ್ನೂ 2 ತುತ್ತು ಹಿಂಗೆ ಇಕ್ಕೊಂಡಿಲ್ಲಪ್ಪ. 2 ಸತಿ ಹಿಂಗೆ ಇಕ್ಕೊಂಡ್ಲು ಬಾಯಕ್ಕೆ, 3ನೇ ತುತ್ತು ಇಕ್ಕಬೇಕಾಗಿತ್ತು. ಅಷ್ಟೊತ್ತಿ ಬಂದು ತೆಟ್ಟೆನ ಕಿತ್ಕೊಬಿಟ್ಲು ನಮ್ಮ ಅತ್ತೆ. ಸುಮ್ಮನಿರೋ, ಅವಳಿಗೆ ಎಂತ ಒತ್ತು ಬರುತ್ತೆ ಅಂತ ನೋಡ್ತಿರು ರೇಖಾ. ಅಯ್ಯೋ ಬೇಜಾರಾಗ್ಬಿಡ, ಸುಮ್ಕಿರಮ್ಮ. ಇದಕ್ಕೆ ಮತ್ತೆ ನಾನು ಬೇಡ ಬೇಡ ಅಂತ ಬಿಡ್ಕೊಂಡೆ. ಏನು ಒಬ್ಬಟ್ಟೇನಮ್ಮ ಈ ಒಂದಿವ್ಸ ಬೆಳಕಳು ಹಾಕಿ ಮಾಡ್ಕೊಡ್ತೀನಿ, ಏನೋ ಬೇಡ ಕಣಮ್ಮ ಅಂದೆ. ಏನೋ ನೀವು ಪಾಪ ಕರೆದಿದ್ರೆ ಆಸೆ ಪಟ್ಟು ಅಂತ ಹೇಳಿ ನಾನು ಕಳಿಸ್ದೆ. ಅವಳು ಹಂಗೆ ಮತ್ತೆ ಅಯ್ಯೋ ನನ್ನಂತೂ ಬೋಲೋಯ್ಯ ಅನ್ಸವಳೆ ಅನ್ಬೇಡ. ನನ್ನಂತೂ ಅವಾಗ ನಾನು ಇಲ್ಲಿರತ್ ನಮ್ಮಯ್ಯಪ್ಪ ಈಗಿನ ಅವ್ರ ಅಕ್ಕನ ಮಾತು ಕೇಳಲ್ಲ. ಮೊದಲು ಅವ್ರ ಅಕ್ಕನ ಮಾತು ಕೇಳಿ ನನ್ನ ಆಸೆಂದ ಕೊಯ್ಯನ್ನ ನಮ್ಮಯ್ಯಪ್ಪ. ಅಯ್ಯೋ ಅಯ್ಯಪ್ಪ, ಸುಮಾರು ಕೈನಯ್ಯ ಅನ್ಸಿಲ್ಲ ನಿಮ್ಮ ಅತ್ತೆ ನನ್ನ. ಅಯ್ಯೋ ಅಯ್ಯೋ ಬೇಡಮ್ಮ ತಾಯಿ. ನಿಮ್ಗೆ ನಿನ್ನ ಕಣ್ಣೆದ್ರಿಗೇನೆ ಹೆಂಗೆ ಅನುಭವಿಸ್ತಾಳೆ ನೋಡ್ತೀರಿ ನಮ್ಮ ಅತ್ತೆ. ಬಸ್ರಿ ಹೆಂಗ್ಸು ಬೇಡತ್ತ, ಏನೋ ನಮಗೂ ಅವ್ರಿಗೂ ಸಾವಿರ ಇರ್ತವೆ, ಏನೋ ತಿಂತಾ ಇದ್ದಾಳೆ ಬಿಡು. ತಿಂದ್ರು ತಿಂಬ ತಗೋಣ ಸುಮ್ಮನೆ ರೇಖಾಗ್ತಿರ್ಲಿ. ಇಲ್ಲಿ ತೆಟ್ಟೆನೆ ಕಿತ್ಕೊಂಬೋದು. ಹಂಗೆ ಕಿತ್ಕೊಬಾರ್ದು, ಯಾರಿಗೆ ಆಗಲಿ 9 ತೆಟ್ಟೆ ಕಿತ್ಕೊಂಬಕ್ಕೆ ಹೋಗ್ಬಾರ್ದು. 9 ತೆಟ್ಟೆ ಬಾಯಿ ಕಿಕ್ಕೊಂಡ್ರೆ ಇರೋದೇ ತಕ್ಕೊಂತಾಳ್ಬೇಕಾದ್ರೆ ನಿಮ್ಮ ಅತ್ತೆ ಕೈ ಇಕ್ಕಿ ಗಂಟ್ಲ ಕಿಕ್ಕಿ ಒಳಕ್ಕೆ ಹೋಗಿರೋದ್ನೇ ಗಂಟ್ಲ ಕೈ ಇಕ್ಕಿ ತಕ್ಕೊಂತಾಳು ವಾಪಸ್ ಅಂತ ಕಣಮ್ ನಿಮ್ಮ ಅತ್ತೆ. ನಾನು ಆಲೇ ನೋಡಿದ್ದೀನಿ. ಅಯ್ಯೋ ನಮ್ಮ ಅಮ್ಮಯ್ರು ಯಾರನ್ನ ಬಂದರೆ ಯಾಕನ ಮಾಡಿರಿ. ಒಂದ್ಸತಿ ನಮ್ಮ ಅಮ್ಮಯ್ರು ಯಾರನ್ನ ಬಂದಿದ್ರು, ನಮ್ಮ ಅಮ್ಮಯ್ರು ನಮ್ಮ ಸಣ್ಣಮ್ಮಯ್ರು ಎಲ್ಲನ ಬಂದಿದ್ರು. ಹಿಂಗೆ ಆತ್ಕಾನ ಹೇಳಿ ಕಳಿಸಿದ್ದೆ. ನಮ್ಮ ಸಣ್ಣಮ್ಮಯ್ಯ, ನಮ್ಮ ದಡಪ್ಪಯ್ಯ, ನಮ್ಮ ಸಣ್ಣಪ್ಪಯ್ರು ಎಲ್ಲ ಬಂದಿದ್ರು. ಕೋಳಿ ಸಾರು ಮಾಡಿದ್ದೀವಿ. ನಾವು ಬಿಡತ್ತ ಇವ್ರಿಗೆ ಇಕ್ಕಿ ಬಂದಿರೋರ್ಗೆ ಇಕ್ಕಿ ಆಮೇಲೆ ಕರೆದ್ರಾತು ಅಲ್ಲ ಐತೆ ಹೋಗಿ ಕರ್ಕೊಂಬರೋಣ ಅಂತ ನಾನು ನಮ್ಮ ಇವರು ಅರ್ಜೆಂಟ್ ಹೋಗ್ತೀವಿ ಅಂದ್ರೆ ನಮ್ಮ ದಡಮ್ಮಯ್ರು ಅವರೆಲ್ಲನ ನಮ್ಮ ಅಮ್ಮಯ್ರು ಅವರೆಲ್ಲ ಅದಕ್ಕೇನೆ ಉಣ್ರಿ ಅಂತ ಹೇಳಿ ಇಕ್ಕಿದ್ದೀನಿ. ಬಂದು ನಾನು ಕರೆದಿಲ್ಲ ಅಂತ ಹೇಳಿ ಕೋಳಿ ಸಾರು ಮಾಡಿರೋ ತಪ್ಪಲೇನೆ ಬಾರ್ಲಾಕಿದ್ಲಮ್ಮ ನಿಮ್ಮ ಅತ್ತೆ ಅಂತ ಗತ್ ಕೆಟ್ಟವಳೆ ಮತ್ತೆ ಹಾಕ್ತಾಳೆ. ಅಲ್ಲ ಅವಳಿಗೆ ಸರಿಯಾಗಿ ಮಾಡ್ತೀವಿ ಸುಮ್ಕಿರ್. ನಾನು ಇಷ್ಟೊಂದು ಅಂದ್ಕೊಂಡಿರ್ಲಿಲ್ಲ. ಏನೋ ಬಿಡು ಹೋಗ್ಲಿ ಅಂತ ನಾವು ಅನ್ಸರ್ಸಿದೀವಿ. ಇನ್ಮೇಲೆ ನಮ್ಮ ಕೈಯಾಗ ಕೂಳ್ ತಿನ್ಲಿ ನೋಡೋಣ, ಅವಳು ನಾವು ಮಾಡಿಕ್ಕಿರೋ ತಿನ್ಲಿ ನೋಡೋಣ. ಅಲ್ಲ ಇನ್ನು ಅವಳೇನು ಮಾಡಿಕ್ಕಿದ್ದಿಲ್ಲ, ಮತ್ತೇನು ಬಿಡಪ್ಪ ನಮ್ಮ ಅತ್ತೆ ಮಾಡಿಕ್ಕೈತೆ ನಾವು ಕರ್ಕೊಂಡು ಇಕ್ಕಿದೀವಿ ಎಂಬಕ್ಕೆ ನಾವು ಆಸೆ ಪಟ್ಟು ಪ್ರೆಗ್ನೆಂಟ್ ಇದ್ದಾಳೆ ಬಿಡು ತಿಂಬ್ಲಿ ಬಸ್ರಿ ಬೈಕೆಗಳು ಇರ್ತವೆ. ಹೆಂಗೋ ನಾವು ಕರ್ಕೊಂಡೋಗಿ ಇಕ್ಕನಂತ ನಾವು ಆಸೆ ಪಟ್ಟು ಮಾಡಿ ಕರ್ಕೊಂಡೋಗಿ ಇಕ್ಕಿರೆ ಹಿಂಗೆ ಮಾಡೋದು. ನಮಗೇನೆ ಮರ್ಯಾದಿಲ್ದಂಗೆ ಆಯಿತು. ಕರ್ಕೊಂಡೋಗಿದ್ದಕ್ಕೆ ಹಂಗೆ ಮಾಡಿಬಿಟ್ಲು ನಮ್ಮ ಅತ್ತೆ. ಬಿಡಕ್ಕಾತ್ಲಾಗ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಏನೋ ಅವತ್ತಿಗೆ ಸಿಟ್ಟು ಹಂಗೆ ಮಾಡೈತೆ ಬಿಡು ಹೋಗ್ಲಿ. ನಾನು ಅಮ್ಮ ಇಂತಾಗ ಹೇಳ್ತಿರ್ಲಿಲ್ಲ, ನೀವು ಹೇಳ್ಬಿಟ್ರಿ ಬಂದು ಅಮ್ಮ ಸಿಟ್ಟಾಗುತ್ತೆ. ಇವಳು ಹೇಳಂಗೆ ಇಲ್ಲ. ಬೈತಾಳೆ ನಮ್ಮ ಅಮ್ಮಯ್ಯ ಅಂತ ಹೇಳಿ ಹೇಳಂಗೆ ಇಲ್ಲ. ಯಾಕೆ ಇಳ್ಕಣಮ್ಮ ಅಂತಾಳೆ. ಅವಳ ಮಕ್ಕ ಹಿಂಗೆ ಮಾಡ್ಕೊಂಡು ಕುತ್ಕೊಂಡಿರೋದು ನೋಡಿದ್ರೆ ಗೊತ್ತಾಯ್ತು ನನಗೆ. ಯಾಕೇನೋ ಅಂದಿರ್ತಾಳೆ ಅವಳು ಮೊದಲೇ ಅಂಕ್ಲಳು ಸಾರ್ ಅಂಕ್ಲ್ ನೋಡಿ ಅಂತ ಹೇಳಿ ನನಗೆ ಗೊತ್ತಾಯ್ತು. ಸುಮ್ಮನೆ ರೇಖಾ ಬೇಜಾರಾಗ್ಬೇಡ. ಏನೋ ನಾವು ಕರ್ಕೊಂಡು ಹೋಗಿದ್ದಕ್ಕೆ ಇವಾಗ ನಿನ್ನ ಮನಸ್ಸಿ ಬೇಜಾರಾಯಿತು. ನಾವು ಕರ್ಕೊಂಡೋಗಿ ಬೇಜಾರ ಮಾಡಿಬಿಟ್ವಿ. ಇಲ್ಲಿಗೆ ತಗೊಂಬಂದು ಕೊಟ್ಟಿದ್ರು ಕೊಡ್ಬೋದಾಗಿತ್ತು ಕಣ್ ಕವಿತಕ್ಕ. ಬಿಡು ನಾವು ಮಾಡಿದೀವಲ್ಲ ನಮ್ಮ ಮನೆಗೆ ಊಟ ಮಾಡಲಿ ಅಂತ ನಾವು ಆಸೆ ಪಟ್ಟು ಕರ್ಕೊಂಡು ಹೋದ್ವಿ. ಹಿಂಗಾಗುತ್ತೆ ಎಂಬುದು ಗೊತ್ತಿದ್ರೆ ಸುಮ್ಮನೆಲ್ಲನ ಬಾಕ್ಸಿಗೆ ಹಾಕೊಂಬಂದು ಇಲ್ಲೇ ಕೊಡ್ಬೋದಾಗಿತ್ತು. ಗಳಮ್ಮ ಇಲ್ಲೋಡು ನಿಮ್ಮ ಅತ್ತೆ ಅಂತಾಳು ಅಂಬೋದು ಗೊತ್ತಾಯ್ತಲ್ಲ. ಇನ್ಮೇಲಿಂದನ ನಮ್ಮನ್ನ ಯಾತ್ಗೂ ಕರಿಬೇಡ್ರಿ ಕಣಮ್ಮ. ಮುಂಬಾಕಾಗ್ಲೇಳು ಯಾತ್ಗೂ ಕರಿಯಕ್ಕೆ ಹೋಗ್ಬೇಡ್ರಿ ನೀವು. ಈಗ ನೀವು ಬತ್ತಾ ಹೋಗ್ತಾ ಸೆನಕ್ಕಿರ್ರಿ, ಮುಂಬಾದ್ರಾಗೆ ಅಲ್ಲ ಇರೋದು. ನಾವು ಈಗ ನಾವು ನೀವೆಂತಾರಂತ ನಮಗೆ ಗೊತ್ತೈತೆ, ನಾವೆಂತಾರಂತ ನಿಮಗೆ ಗೊತ್ತೈತಲ್ಲ ಅಷ್ಟೇನೆ. ಬರಲಿಲ್ಲ ಅಂದ್ರೂ ಅವು ಬರಲಿಲ್ಲ ನಮ್ಮನೆಗೆ ಬತ್ತಾ ಹೋಗ್ತಾ ಇರಿ, ನಾವೇ 9 ತೆಟ್ಟೆ ಕಿತ್ಕೊಂಬ ಅಂತಾರಲ್ಲ. ಈಗ ನಾವು ನಿಮ್ಮ ಮನೆಗೆ ಬಂದು ಉಂಬೋದು ಕೇಟ್ರು ಕೇಳಿ.
ಇಂಥ ನಮ್ಮದು ಗೊತ್ತಾತಲ್ಲ. ಇನ್ಮೇಲೆ ಯಾಕೂ ಕರಿಯಕ್ಕೆ ಹೋಗ್ಬೇಡ್ರಿ ಕಣಮ್ಮ ನೀವು. ಯಾಕೂ ಕರಿಯಕ್ಕೆ ಹೋಗ್ಬೇಡ್ರಿ, ಕೈ ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ಸುಮ್ಮನೀಗ ಪಾಪ ನೋಡಿ ನಮ್ಮ ರೇಖಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾತ ಏನ, ಒಂಥರ ನಮ್ಮ ಮರ್ಯಾದೆ ಹೋದಂಗೆ ಆಗುತ್ತೆ. ಅಯ್ಯೋ ನಾವೇನು ಉಂಬಕ್ಕೆ ಗೊತ್ತಿಲ್ದಲ್ಲೇ ಬಂದಿದ್ವೇನಪ್ಪ ಅಮ್ಮಂಗಾಗುತ್ತೆ. ಇವತ್ತು ಗೊತ್ತಾತಲ್ಲ, ನಾವ್ಯಾಕೂ ಕರ್ಕೊಂಡು ಹೋಗಲ್ಲ ಹೇಳು. ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಅವಳಿಗೆ. ಹೆಂಗೆ ಬುದ್ಧಿ ಕಲಿಸ್ಬೇಕಂಬದು ಗೊತ್ತಾಯ್ತು ನಮ್ಮ ಅತ್ತಿಗೆ. ನಾನು ಇಷ್ಟ ಎಂದಿದ್ದೀನಿ. ಅಯ್ಯೋ ಯಪ್ಪ, ನನ್ನೇನು ಸುಮಾರು ಕೈ ಅನ್ಸಿಲ್ಲ. ನಮ್ಮ ತವ್ರ ಮನೆಯವ್ರ ಕಡೆ ಬಂದ್ರು ಹಂಗೆ ಕಣಿ. ಅಯ್ಯೋ ನಮ್ಮಮ್ಮ ಏನಾನ ಬಂದರೆ ಯಾತನ ಕರ್ಗಿಡ್ಬೋ ಅವಳು ಒಬ್ಬಟ್ಟ ಕರ್ಜಿಕಾಯಿ ಏನಾನ ಮಾಡಿರಿ ಎಲ್ಲಿ ಕೊಟ್ಟು ಕಳಿಸ್ತಾಳು ಅಂತೇಳಿ ಬ್ಯಾಗ್ನಾಗ ನಮ್ಮಮ್ಮ ಏನಾನ ಹೊಲ್ಟ್ರಿ ನಮ್ಮಮ್ಮನ ಬ್ಯಾಗ್ ಇಸ್ಕೊಂಡು ಹಾಕ ಕೊಡಿಲಿ ಅಂತೇಳಿ ಬ್ಯಾಗೆಲ್ಲ ಇಸ್ಕೊಂಡು ನೋಡೋಣ ನಮ್ಮ ಅತ್ತೆ ಅಂತಾಳು. ಸುಮಾರು ಅದಾಳಲ್ಲ. ಅಯ್ಯೋ ಹೆಂಗೆ ಇದು ಮಾಡಾಳು ಗೊತ್ತೇ, ಒಬ್ಬೊಬ್ಬ ಸುಮಾರು ಅದಾಳಲ್ಲ. ಎಲ್ಲಿ ಆತ ನಾವು ಮರಿ ಕಳಿಸ್ತಾರಂತ ಬ್ಯಾಗೆಲ್ಲ ಚೆಕ್ ಮಾಡಾಳು. ಕಣಮ್ಮ, ಯಾಕೀಗ ನೀವು ಪ್ರೀತಿ ಪಟ್ಟು ಕರಿತೀರಾ? ಈಗ ಹಿಂಗೆ ಮಾಡಿರಿ ನಿಮಗೂ ಬೇಜಾರಾಗುತ್ತೆ, ನಮಗೂ ಬೇಜಾರಾಗುತ್ತೆ. ಅದಕ್ಕೇನೆ ಈಗ ನೀವು ಸೆನಕ ಇದ್ರೆ ನಾವು ಹೆಂಗೆ ಹಿಂಗೆ ಸೆನಕೆ ಮಾತಾಡ್ಸ್ಕೊಂಡ್ ಬರ್ರಿ ಹೋಗ್ರಿ ಸೆನಕಿರಿ, ಇವೆಲ್ಲ ಯಾಕ ಬೇಡ ಕಣಮ್ಮ. ಹಿಂಗೆ ಮಾಡ್ತಾಳಂಬದು ಗೊತ್ತಿತ್ತು. ನಾನು ಅವಳು ನಾನು ಎಷ್ಟು ಅನ್ಸೋಳು ಅಂದ್ರೆ ನಿಜವಾಗ್ಲೂ ನನ್ನ ಕಣ್ಣೀರಕ್ಕೆ ಕೈ ತೊಳ್ದೈನಿ. ಕಣ್ಣ ನೀರು ಬರೋದು ರಕ್ತನೇ ಬಂದೋಯ್ತಿ. ಅಷ್ಟು ನನಗೆ ಬೇಜಾರ ಮಾಡ್ಸೋಳು ಗೊತ್ತೇ. ನಮ್ಮ ಅಪ್ಪ ಯಾರನ್ನ ಬಂದರೆ ಯಾತಂಗೆ ಕೊಳಿತಾರೆ ಅಂತ ಹೇಳಿ ಅವ್ರ ಅಣ್ಣಗೆ ಇಲ್ಲದ್ದು ಹೇಳ್ಕೊಡೋಳು. ತೋರ್ಬೇಡ ಆಗ್ಲಲ್ಲ ಕೋಳಿ ಅಂತ ಹೊತ್ತೀಯ, ಆಗ್ಲಲ್ಲನ ಆಗ್ಲ 3 ದಿನಕ್ಕೊಂದ್ಸತಿ ಬರ್ತಾರ ಅವ್ರ ಅಪ್ಪ ಇರುವು ಅಂತ ಹೇಳಿ. ರಾಮ ರಾಮ ರಾಮ. ಅಯ್ಯೋ ನಮ್ಮ ಅಪ್ಪ ಬಂದಾಗ್ಲೇನೆ ಒಂದ್ಸತಿ ಬಂದೈತೆ. ನಮ್ಮ ಅಪ್ಪ ಯಾಕೆ ನೋಡ್ಕೊಂಡು ಹೋಗೋಣ ಅಂತೇಳಿ ಏನು ಗಲಾಟಿ. ನಮ್ಮ ಅಯ್ಯಪ್ಪಗೆ ಹೇಳಿ ನಮ್ಮ ಅಪ್ಪನ ಎದುರಿಗೆ ಇಟ್ಕೊಂಡು ವಹಿಸಿದ್ಲಮ್ಮ. ಎಷ್ಟೋ ಏನು ಹೇಳಿ ಅಂದ್ರೆ ನಿಜವಾಗ್ಲೂ ನಾನೀಗ ವಹಿಸ್ಕೊಂಡಿರೋದು ಅವಳಿಂದಲೇನೆ, ಅವ್ರ ಅಕ್ಕನಿಂದಲೇನೆ. ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನಮ್ಮ ಅಯ್ಯಪ್ಪಗೆ ವಹಿಸೋಳಿ. ಎಲ್ಲೋಡು ಹೆಂಗೆ ಒಯ್ದಾಳು ಗೊತ್ತೇ, ಕೈ ಕಾಲ್ಗೆ ಒದ್ದವ್ ನಮ್ಮ ಅಯ್ಯಪ್ಪ. ಇನ್ನೂ ಒದ್ದಿರೋ ವೆಜ್ಜೆ ಹಂಗೆ ಇದ್ದಾವೆ. ಬಿಡ ಮತ್ತೆ ಹೋಗ್ಲಿ ಸುಮ್ಕಿರು. ನಾನು ಹೇಳ್ದೆ ಹೋಗ್ಬೇಡ ಕಣೆ ಅಂತೇಳಿ. ಬಿಡ ಆಂಟಿ ಅತ್ತ ಅವಳನ್ನ ಹಾಕಿ ಬೈತೀಯ. ನಾವು ಆಸೆ ಪಟ್ಟು ಕರ್ಕೊಂಡು ಹೋಗಿದ್ದು ಅವಳು ಹಂಗೆ ಮಾಡ್ತಾಳೆ ಅಂತ ಯಾರಿಗೆ ಗೊತ್ತಿತ್ತು. ಬಿಡತ್ತ ಹೋಗ್ಲಿ. ನೀನು ಕರ್ಕೊಂಡು ಹೋಗಿದ್ದು ನಮ್ಮ ತಪ್ಪಾಯ್ತು. ಸುಮ್ಮನಿರ್ಬೇಕ, ಬೇಜಾರಾಗ್ಬೇಡ. ಏನೋ ಕರ್ಕೊಂಡು ಹೋದ್ವಿ. ಇನ್ಮೇಲೆ ಬುದ್ಧಿ ಕಲಿಸ್ತೀವಿ ನೋಡು, ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂಬದು ಗೊತ್ತೈತಿ. ಯಾಕೆ ಗಲಾಟೆ ಮಾಡಕ್ಕೆ ಹೋಗ್ಬೇಡ್ರಿ, ಏನು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಪಡೆಗೆ ನೀವು ಸುಮ್ಮನೆ ಇರ್ರೇಮ್ಮ. ಇಲ್ಲ ಕಣಂಟಿ, ತಿಮ್ಲಿ ಪಟ್ಟು ನಾವು ಮಾಡಿಕ್ಕಿರೋದ. ಯಾಕಂದರೆ ರುಚಿಯಾಗಿ ಮಾಡಿಕ್ತೀವ. ಒಂದು ಮುದ್ದೆ ತಿಂದು ಬರೀ ಮನೆ ತಾಗ ಸುತ್ತಾರ್ಕೊಂಡು ಬರೋಕೆ ಹೋಗ್ತಾಳಲ್ಲ, ಮಾಡಿಕ್ಕಿರೋದು ತಿಂದು. ಅದಕ್ಕೇನೆ ಮಾಡಿಕ್ತೀವಿ. ಇನ್ಮೇಲೆ ರುಚಿಯಾಗಿ ತಿಮ್ಲಿ ನೋಡೋಣ. ಇರ್ಸೋದೇ ಇಲ್ಲ, ಎಲ್ಲ ತೊಳೆದು ಬಾರ್ಲಾಕ್ತೀವಿ. ಬಿಡಾಕ ಯಾಕೆ ಗಲಾಟೆ ಮಾಡಬೇಡ್ರಿ. ನನ್ನಿಂದ ನೀವು ಯಾಕೆ ಜಗಳ ಮಾಡ್ಕೊಂತೀರ? ಸುಮ್ಕಿರಾಕ, ಸುಮ್ಮನಿರು. ಏನಾರ ಮಾಡಿದ್ರೆ ಗಳಕ ಇಲ್ಲಿ ತಗೊಂಬಂದು ಕೊಡ್ರಿ, ತಿಂತೀನಿ. ಇಲ್ಲ ಸುಮ್ಮನೆ ಆಗ್ರಿ, ಏನು ಬೇಡ. ಅಯ್ಯೋ ತಗೊಂಬರ್ದು ಕೊಡೋದು ಬೇಡ, ಏನೋ ಬೇಡ. ಸುಮ್ಮನಿರಮ್ಮ. ಅವಳು ಕೈ ಬಾಯಿ ನೋಡ್ತಾನೆ ಇರ್ತಾಳೆ. ಆತು ಗಲಾಟಿನಿ. ಸುಮ್ಕಿರಮ್ಮ, ಸುಮ್ಮನಿರಿ. ನಿಮಗೆ ಒಳ್ಳೆ ಮನ್ಸಿದ್ರೆ ಸಾಕು. ಏನು ಕೊಡೋದು ಬೇಡ, ಇಕ್ಕದು ಬೇಡ, ಏನೋ ಬೇಡ. ಸಾಕು. ಇಷ್ಟು ಒಳ್ಳೆ ಮನ್ಸು ಐತಲ್ಲ ನನಗೆ, ಅದಕ್ಕೆ ಖುಷಿ ಆಗುತ್ತೆ. ಸುಮ್ಮನಿರಮ್ಮ. ಯಾಕೆ ಕೊಡೋದು ಬೇಡ, ಯಾತೋ ಬೇಡ. ತಾಯಿ ಅವಳು ಸವಾಸನೇ ಬೇಡ ನಮಗೆ. ಪಾಪ ಬೇಜಾರಾದ್ರೇನಪ್ಪ. ಬಾರೆ ಇವಳೆ. ಸರಿಯ ಬುದ್ಧಿ ಕಲ್ಸೋಣ ಬಾಯಿಲಿ. ನಮ್ಮ ಕೈಯಾಗೈತಲ್ಲ ನೋಡಿ ಬುದ್ಧಿ ಕಲ್ಸೋದು. ಅವಳಿಗೆ ಏನೋ ಮುದ್ದೆ ಬೇಸಿಗೆ ತಿಂತಾಳಲ್ಲ ಅದಕ್ಕೇನೆ. ಬಾಯಿಲಿ ತುಂಬ ಕಿರಿಸ್ಬಾರ್ದು. ಮಾಡ್ಕೊಂಡು ತಿನ್ಬೇಕು, ಗೊತ್ತಾಗುತ್ತೆ. ಹಂಗಾದ್ರೇ ಗೊತ್ತಾಗುತ್ತೆ. ಬಾಯಿಲಿ ಅವ್ರ ಮಕ್ಕಳಿದೆ, ಅವ್ರ ಮಕ್ಕಳಿಗೆ ಹೇಳೋಣ ಬಾ, ಹಿಂಗೆ ಮಾಡೋದು ನಿಮ್ಮ ಅಮ್ಮ ಹಿಂಗೆ ಮಾಡೋದು ಸರಿನೇ ಅಂತೇಳಿ ಅವ್ರ ಮಕ್ಕಳಿಗೆ ಹೇಳಿದ್ರೆ ಗೊತ್ತಾಗುತ್ತೆ. ಅವ್ರ ಮಕ್ಕಳಿಗೆ ಹೇಳಿದ್ರೇ ಅವಳಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಬಾ. ನಾನು ಅದಕ್ಕೆ ನಮ್ಮ ರೇಖನ್ ಬೇಡ ಅಂದಿದ್ದು. ಅವಳು ಹಿಂಗೆ ಮಾಡ್ತಾಳೆ ಎಂಬುದು ಗೊತ್ತು. ನಾನು ಅವಳ್ತಾಗೆ ಅದೇನೇ ಬೋಲೋ ಎಂದಿದ್ದೆ. ಅವಳು ಎಂತಾಳಂಬದು ಗೊತ್ತಿರೋದಕ್ಕೆ ನಾನು ಬೇಡ ಅಂದಿದ್ದು. ಇವಾಗ ಗೊತ್ತಾಯ್ತಲ್ಲ ಅವಳು ಬುದ್ಧಿ ಅಂತಂತೇಳಿ. ನೋಡ್ತಾ ಇರ್ರಿ, ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.